ಈಗ ನಾನು ಬ್ರೌನ್ ಅಕ್ಕಿಯ ಊಟ ಮಾಡೋದು ಬ್ರೌನ್ ಅಕ್ಕಿ ಉಂಟಲ್ಲ ನನ್ನ ಬ್ರ್ಯಾಂಡೇ ಅದರದೊಂದು ಸಿಂಪಲ್ ಆಗಿ ಲಾಡು ಹೇಗೆ ಮಾಡೋದಂತ ನೋಡುವ. 250 kg ಅಲ್ಲ ಅರ್ಧ kg ಅಕ್ಕಿ ತಗೊಂಡಿದ್ದೇನೆ. ಅದನ್ನು ಚಂದ ಮಾಡಿ ತೊಳೆದು 5 ನಿಮಿಷ ನೀರು ಹೋಗುವಾಗ ನೀರು ಗಾಳಿಸ್ಲಿಕ್ಕೆ ಇಟ್ಟು ಮತ್ತೆ ಕಾವಲಿಯಲ್ಲಿ ಸರಿ ಫ್ರೈ ಮಾಡಿ ಹುಡಿ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಉಪ್ಪನ್ನು ಸೇರಿಸಿದ್ದೇನೆ ಗೈಸ್. ನೆಕ್ಸ್ಟ್ ಒಂದು ತೆಂಗಿನಕಾಯಿ ನೋಡಿ ಗೈಸ್, ಇದು ಒಂದು ತೆಂಗಿನಕಾಯಿ ತುರಿದು ಇಟ್ಟಿದ್ದೇನೆ. ಈಗ ಫ್ರೈ ಮಾಡಲಿಕ್ಕೆ ಉಂಟು ಅದನ್ನು ಚಂದ ಮಾಡಿ. ಒಂದು 150 ಗ್ರಾಮ್ಸ್ ನೆಲಕಡಲೆಯನ್ನು ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ ಗೈಸ್ ನೋಡಿ ಫ್ರೆಂಡ್ಸ್. ಒಂದು 300 ಗ್ರಾಮ್ಸ್ ಅಷ್ಟು ಬೆಲ್ಲ ತಗೊಂಡಿದ್ದೇನೆ. ಮತ್ತು 9 ಏಲಕ್ಕಿ ತಗೊಂಡಿದ್ದೇನೆ. ಈಗ ನಾವು ಫಸ್ಟಿಗೆ ತೆಂಗಿನಕಾಯಿಯನ್ನು ಫ್ರೈ ಮಾಡುವ. ಫ್ರೆಂಡ್ಸ್, ನಾನು ತೆಂಗಿನಕಾಯಿಯನ್ನು ಒಂದು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಷ್ಟು ತನಕ ನಾವು ಮೀಡಿಯಮ್ ಗ್ಯಾಸ್ನಲ್ಲಿ ಫ್ರೈ ಮಾಡ್ತಾ ಇರುವ. ಫ್ರೆಂಡ್ಸ್, ಈಗ ತೆಂಗಿನಕಾಯಿ ಸರಿಯಾಗಿ ಫ್ರೈ ಆಗಿದೆ. ಈಗ ಇದನ್ನು ತೆಗೆಯುವ. ಮತ್ತು ಇಲ್ಲಿ ನೆಲಕಡಲೆಯದು ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ. ಸರಿಯಾಗಿ ಅದು ಫ್ರೈ ಆದ ನಂತರ ಒಂದು ಬಟ್ಟೆಯಲ್ಲಿ ಇದು ಮುದ್ದೆ ಮಾಡಿ ಅದನ್ನು ತೆಗಿಬೇಕು. ಫ್ರೆಂಡ್ಸ್, ನಾನು ಬೆಲ್ಲವನ್ನು ಪಾಕ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಫ್ರೆಂಡ್ಸ್. ಎಲ್ಲ ಬೆಲ್ಲ ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕುವ, ಬೇಕಾದರೆ ತುಂಬ ಅಲ್ಲ ಸ್ವಲ್ಪ ಹಾಕಬೇಕು. ಸ್ವಲ್ಪ ನೀರು ಹಾಕಿ ಹಾಗೆ ಮಾಡ್ತಾ ಇರುವ. ಅದು ಪಾಕ ಬರುತ್ತದೆ ಬೆಲ್ಲಕ್ಕೆ. ಅದು ಬುದ್ಧಿ ಹಾಕಿದರೂ ಸಹ ಒಳ್ಳೆಯದು. ನಾನು ಸ್ವಲ್ಪ ಮಾಡಿ ಹಾಕಿದ್ದೇನೆ. ಸರಿ ಪಾಕ ಬರಬೇಕು. ಫ್ರೆಂಡ್ಸ್, ಇದು ಬೆಲ್ಲ ಸರಿಯಾಗಿ ಪಾಕ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್ ನೋಡಿ, ಅದು ನೂಲಿನಾಗಿ ಬರಬೇಕು. ತುಂಬ ಇದು ಅಂಟಾಗಿ ಬಂದಿದೆ, ತುಂಬ ಆಗಿ ಬಂದಿದೆ ಫ್ರೆಂಡ್ಸ್. ಕಾಣ್ತಾ ಇದೆ ಅಲ್ಲ. ಈಗ ಇದಕ್ಕೆ ನಾವು ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ ನೋಡಿ, ಇದೆ ಹೀಗೆ ನೂಲಿನಾಗಿ ಬರಬೇಕು ಇದು. ಈಗ ಇದಕ್ಕೆ ನಾವು ತೆಂಗಿನಕಾಯಿಯನ್ನು ಹಾಕುವ. ತೆಂಗಿನಕಾಯಿಗೆ ಒಂದು ಸರಿ ಕುದಿ ಬರಲಿ. ಮತ್ತು ಇದು ಹಾಕುವ, ನೆಲಗಡಲೆ ಹಾಕುವ ಸಿಪ್ಪೆ ತೆಗೆದದ್ದು. ಮತ್ತು ಏಲಕ್ಕಿ ಹುಡಿಯನ್ನು ಹಾಕುವ. ನೋಡಿ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್. ಇದಕ್ಕೆ ಈಗ ಇದು ಸ್ವಲ್ಪ ತುಪ್ಪ ಹಾಕುವ. ತುಪ್ಪ ಮತ್ತು ಅದು ಕೈಗೆ ಸಹ ಬೇಕು ತುಪ್ಪ. ಈಗ ಸರಿ ಕುದಿ ಬಂದ ನಂತರ ನಾವು ಸರಿ ಕುದಿ ಬರಲಿಕ್ಕೆ ಇದಕ್ಕೆ ನಾವೀಗ ಅಕ್ಕಿಯನ್ನು ಹಾಕುವ. ಅಕ್ಕಿ ಹುಡಿ ಮಾಡಿದ ಹಾಕುವ. ಸರಿ ಕುದಿ ಬರಲಿ ಫ್ರೆಂಡ್ಸ್. ಕಾಣ್ತಾ ಇದ್ದಲ್ಲ. ಈಗ ಅಕ್ಕಿ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ರಪ್ಪ ಗ್ಯಾಸನ್ನು ಆಫ್ ಮಾಡಬೇಕು ಫ್ರೆಂಡ್ಸ್. ಅಕ್ಕಿ ಹುಡಿ ಹಾಕಿದೆ. ಈಗ ರಪ್ಪ ಮಿಕ್ಸ್ ಮಾಡಿ ಈಗ ನಾವು ಕೆಳಗೆ ಇಡಬೇಕು ಫ್ರೆಂಡ್ಸ್. ಅಕ್ಕಿ ಹುಡಿ ಹಾಕಿದ್ದು ಎಲ್ಲ ಮಿಕ್ಸ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈಗ ಬಿಸಿ ಬಿಸಿ ಇರುವಾಗಲೇ ವಿದೌಟ್ ಯೂಸಿಂಗ್ ಎಳ್ಳು, ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕದೆ ಬ್ರೌನ್ ರೈಸ್ನಲ್ಲಿ ಹೇಗೆ ಲಾಡು ಮಾಡೋದು ಅಂತ ನೋಡುವ. ಈಗ ಬಿಸಿ ಬಿಸಿಯಾಗಿ ಉಂಡೆ ಕಟ್ಟುವ ಫ್ರೆಂಡ್ಸ್. ನಾನು ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಟುವ ಆಯಿತಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಬೇಗ ಬೇಗ ಉಂಡೆ ಮಾಡಿ ಇಡ್ತೇನೆ ಫ್ರೆಂಡ್ಸ್. ಅದು ತಣ್ಣಗಾದ ಕೂಡಲೇ ಆಗೋದಿಲ್ಲ ನೋಡಿ. 3 ಮಾಡಿದ್ದೇನೆ ಫ್ರೆಂಡ್ಸ್. ಈಗ ಎಲ್ಲ ಮಾಡಿ ರೆಡಿ ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಅರ್ಧ ರೆಡಿ ಆಗಿದೆ, ಇನ್ನು ಅರ್ಧ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್. ಕಾಣ್ತಾ ಇದೆ ಅಲ್ಲ ಫ್ರೆಂಡ್ಸ್, ಕಾಣ್ತಾ ಇದೆ ಅಲ್ಲ ನಿಮಗೆ. ಬ್ರೌನ್ ರೈಸಿನದು ಲಾಡು ಮಾಡಿದ್ದು ವಿದೌಟ್ ಯೂಸಿಂಗ್ ಬೀಜ, ದ್ರಾಕ್ಷಿ ಮತ್ತು ಮಾಡಿದ್ದೇನೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.